ಪೂಜಿಸುವ ಲಿಂಗವ ಹೊತ್ತು ಹೋದ ಬಳಿಕ ಬಲ್ಲವರ ನಿನ್ನನ್ನು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ನನ್ನ ಮನದಲ್ಲಿಯೇ ನೆನೆಯುತ್ತಾ ಇಂದು ಅನುಭವ ಕೊಂಡಂಥ ಎಲ್ಲ ಶರಣರಿಗೆ ನನ್ನ ಅನಂತ ಪ್ರಣಾಮಗಳು ಸಲ್ಲಿಸ್ತಾ ಇದ್ದೇನೆ. ಇಂದು ನಾವು ಈ ಪ್ರಪಂಚವನ್ನು ನೋಡಿದಾಗ ನಮಗೇನು ಕಾಣ್ತಾ ಇದೆ, ಜಗತ್ತು ಕಾಣ್ತಾ ಇದೆ. ಈ ಜಗತ್ತಿನಲ್ಲಿ ಅನೇಕ ಸಿದ್ಧಾಂತಗಳು ಆಗೋಗಿವೆ. ಅದರಲ್ಲಿ ನಾವು 3 ಸಿದ್ಧಾಂತ ಮೊದಲನೇದಾಗಿ ಹೇಳಿದರೆ, 4ನೇದಾಗಿ ನಮ್ಮ ಬಸವ ಧರ್ಮದ ಅನುಕರಣೆಗಾಗಿ ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಈ 3 ಸಿದ್ಧಾಂತಗಳನ್ನು ನಾವು ಕಾಣ್ತೇವೆ. ಜೀವ, ಜಗತ್ತು, ಆತ್ಮ, ಪರಮಾತ್ಮ ಬಗ್ಗೆ ಮಹಾನ್ ವ್ಯಕ್ತಿಗಳು ಚರ್ಚೆ ಮಾಡುವುದರ ಮೂಲಕ, ಅದರ ಬಗ್ಗೆ ಅಧ್ಯಯನ ಮಾಡುವುದರ ಮೂಲಕ ಇಡೀ ಜಗತ್ತಿಗೆ ಒಂದು ಜ್ಞಾನ ಕೊಡ್ತಾ ಇದ್ದಾರೆ. ಈ ಒಂದು ಸಿದ್ಧಾಂತಗಳು ಇನ್ನೂವರೆಗೂ ಮುಗ್ದಿಲ್ಲ, ಅಂದರೆ ಜ್ಞಾನ ಕೊಡುವ ಹಂತದಲ್ಲಿಯೇ ಇವೆ. ಒಂದು ಕಡೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈ ಒಂದು ವಾತಾವರಣದಲ್ಲಿ ಇಲ್ಲಿಯವರೆಗೆ ಏನಿದೆಯೋ ಜ್ಞಾನ ಕೊಡುವಂಥದ್ದೆಲ್ಲ ಮುಗಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದೇಶ್ವರ ಸ್ವಾಮಿಗಳು. ಮಹಾನ್ ನಾಯಕರ ಈ ಒಂದು ಜ್ಞಾನದ ನಾಯಕತ್ವವೇ ಹೊಂದಿರುವ ನಾಯಕರಾಗಿರುವಂಥ ಜ್ಞಾನ ಭಂಡಾರಿಯಾಗಿರುವಂಥ ಸಿದ್ದೇಶ್ವರ ಸ್ವಾಮಿಗಳು ಅವರು ಸತ್ತಾಗ ಇಡೀ ಜಗತ್ತಿನಲ್ಲಿ ಯಾರು ಅವರ ಮಣ್ಣಿಗೆ ಹೋಗದಂತ ಒಂದು ಸಂಖ್ಯೆ ಈ ಸಿದ್ದೇಶ್ವರ ಸ್ವಾಮಿ ಸತ್ತಾಗ ಬಂದಿತ್ತು. ಅಂದ್ರೆ ಒಬ್ಬ ಕಿಸೆ ಇಲ್ಲದ ವ್ಯಕ್ತಿ, ಒಂದು ಹಾರವೂ ಕೂಡ ಹಾಕಿಕೊಳ್ಳದ ವ್ಯಕ್ತಿ, ಒಂದು ಹಣಕ್ಕೆ ಕೈ ಮುಟ್ಟದ ವ್ಯಕ್ತಿಗೆ ಜಗತ್ತಿನಲ್ಲೇ ಅವರು ಅಂತ್ಯಕ್ರಿಯೆಗೆ ಅಷ್ಟು ಜನರು ಬರ್ತಾ ಇದ್ದಾರೆ. ಅಂದ್ರೆ ಅವರ ಉದಾತ್ತ ವಿಚಾರಗಳೆಷ್ಟಿತ್ತು, ಅವರು ಜಗತ್ತಿಗೆ ಕೊಟ್ಟಂತ ಕಾಣಿಕೆ ಏನು, ಅವರು ಜಗತ್ತಿನ ಮನುಷ್ಯರಲ್ಲಿ ಎಷ್ಟು ಭಾವನೆಗಳನ್ನು ಮೂಡಿಸಿ ಆ ಮನುಷ್ಯರ ಒಂದು ಎತ್ತರಕ್ಕೆ ತಂದಂತ ವ್ಯಕ್ತಿಗಳು ಸಿದ್ದೇಶ್ವರ ಸ್ವಾಮಿಗಳು. ಅಂತ ಸಿದ್ದೇಶ್ವರ ಸ್ವಾಮಿಗಳೇನು ಹೇಳ್ತಾ ಇದ್ದಾರೆ, ಇಲ್ಲಿಯವರೆಗೆ ವೇದಗಳಾಗಿವೆ, ವೇದಾಂತಗಳಾಗಿವೆ, ಋಗ್ವೇದಗಳಾಗಿವೆ, ಯಜುರ್ವೇದಗಳಾಗಿವೆ, ಎಲ್ಲಾ ಧರ್ಮದ ಗ್ರಂಥಗಳು ಕೂಡ ಬರೆದು ಇಲ್ಲಿವರೆಗೆ ಎಲ್ಲಾ ಜ್ಞಾನವನ್ನು ನಿಮಗೆ ಅರ್ಪಣೆ ಮಾಡಿದ್ದಾರೆ. ವಿಜ್ಞಾನಿಗಳು ಇಲ್ಲಿಯವರೆಗೆ ಏನೇನು ಕಂಡು ಹಿಡಿಬೇಕಾಗಿತ್ತು ಅದನ್ನೆಲ್ಲ ಕಂಡುಹಿಡಿದು ನಿಮಗೆ ಚಂದ್ರಲೋಕದಲ್ಲಿಯೂ ಕೂಡ ಹೋಗಿ ಬಂದು ನಿಮಗೆ ತೋರಿಸಿದ್ದಾರೆ. ಅಂದ್ರೆ ಇಲ್ಲಿಗೆ ನಿಮ್ಮ ಎಲ್ಲಾ ಒಂದು ಜ್ಞಾನದ ಭಂಡಾರ ತುಂಬಿ ತುಳುಕ್ತಾ ಇದೆ. ನೀವೇನ್ ಮಾಡಬೇಕಾಗಿದೆ ಅಂದ್ರೆ ಆ ಜ್ಞಾನದ ಭಂಡಾರ ಖಾಲಿ ಸವಿಬೇಕಾಗಿದೆ, ಜ್ಞಾನದ ಭಂಡಾರ ಖಾಲಿ ಉಣಬೇಕಾಗಿದೆ. ಅಂದ್ರೆ ನಾವು ಎಷ್ಟು ಒಂದು ಸಂದರ್ಭದಲ್ಲಿ, ಯಾವ ಒಂದು ಕಾಲಮಾನದಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ರೆ ಒಂದು ಸುಖ ಪಡುವುದಕ್ಕಾಗಿ ಇರುವ ಕಾಲಮಾನದಲ್ಲಿ ನಾವು ಹುಟ್ಟಿದ್ದೇವೆ. ಆದ್ದರಿಂದ ನಾವು ಏನ್ ಮಾಡಬೇಕಾಗಿದೆ, ಸುಖ ಪಡಬೇಕಾಗಿದೆ. ಇಲ್ಲಿ ನಾವು ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಂಡು ಆನಂದ ಪಡುವುದಕ್ಕಾಗಿ ನಾವು ಹುಟ್ಟಿದ್ದೇವೆ. ಈಗ ಜೀವ ಜಗತ್ತಿನ ಬಗ್ಗೆ ಅದ್ವೈತ ಒಂದು ಮತ ಶಂಕರಾಚಾರ್ಯರು ಒಂದು ಸ್ಥಾಪನೆ ಮಾಡದೇ ಇದ್ರೆ ನಮಗೆ ಏನಾಗ್ತಾ ಇತ್ತು ಅಂತ ಒಂದು ಪ್ರಶ್ನಾರ್ಥಕತೆಯನ್ನು ಮಾಡಿಕೊಳ್ಳೋದು. ನಾವು ಬಸವಧರ್ಮಿಗಳು ಆದರೂ ಕೂಡ ನಾವು ಹಿಂದೆ ಹೋದಾಗ ನಮ್ಮ ಹಿಂದಿನ ಕಾಲದ ಒಂದು ಅನ್ವೇಷಣೆ ನೋಡಿದಾಗ ಶಂಕರಾಚಾರ್ಯರು ಒಂದು ವೇಳೆ ಹುಟ್ಟದೇ ಇದ್ರೆ ಏನಾಗ್ತಾ ಇದೆ.
ಇಂದು ಭಾರತ ಶಂಕರಾಚಾರ್ಯರ ಮೊದಲು ಭಾರತ ಅಲ್ಲೋಲ ಕಲ್ಲೋಲವಾಗಿ ಒಡೆದು ಹೋಗಿತ್ತು. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಎಂಬ ಒಂದು ವರ್ಣ ವ್ಯವಸ್ಥೆಯಲ್ಲಿ ಸುಲ್ಲಕವಾಗಿ ಮಾನವರಲ್ಲಿಯೇ ಮಾನವತೆ ಇಲ್ಲದೆ ಪ್ರಾಣಿಗಳ ಹಾಗೆ ಒಂದು ವ್ಯವಸ್ಥೆ ಅಂದಿನ ಕಾಲದಲ್ಲಿ ನಿರ್ಮಾಣವಾಗಿದೆ. ಒಬ್ಬ ಬ್ರಾಹ್ಮಣ ಒಬ್ಬ ಶೂದ್ರ ವ್ಯಕ್ತಿಗೆ ನೋಡಲು ಕೂಡ ಅನುಮಾನ ಪಡ್ತಾ ಇದ್ದ. ಒಬ್ಬ ಶೂದ್ರ ವ್ಯಕ್ತಿ ಆ ಬ್ರಾಹ್ಮಣ ಗಲ್ಲಿಯಲ್ಲಿ ಕೂಡ ಹೋಗೋದು ಪ್ರವೇಶ ಇರಲಿಲ್ಲ. ಅಂದ್ರೆ ಮಾನವರಲ್ಲಿ ಏನಾಗಿತ್ತು ಅಂದ್ರೆ ಭೇದ ಉಂಟಾಗಿತ್ತು, ಪ್ರಾಣಿಗಳ ಹಾಗೆ ವ್ಯವಸ್ಥೆ ಉಂಟಾಗಿತ್ತು. ಆಗ ಬೇರೆ ದೇಶದ ಒಂದು ಆಕ್ರಮಣವು ಕೂಡ ನಮ್ಮ ಭಾರತದ ಮೇಲೆ ನೋಡ್ತಾ ಇದೆ. ಬೇರೆ ದೇಶವರ ಆಕ್ರಮಣದಿಂದ ನಮ್ಮ ಭಾರತ ಒಡೆದು ಹೋಗ್ತಾ ಇದೆ. ಮುಸ್ಲಿಮರು ಬರ್ತಾ ಇದ್ದಾರೆ, ನಿಮಗೆ ಸ್ಥಾನ ಕೊಡ್ತಾ ಇದ್ದೇವೆ, ನಿಮಗೆ ಒಳ್ಳೆಯ ವ್ಯವಸ್ಥೆ ಕೊಡ್ತಾ ಇದ್ದೇವೆ, ಬರ್ರಿ ಕೂಡ್ರಿ, ನಮ್ಮ ಬಾಜು ಕೂಡ್ರಿ ಅಂತ ಎಲ್ಲಾ ಧರ್ಮೀಯರು ಕರೀತಾ ಇದ್ದಾರೆ. ಆಗ ಮತಾಂತರದ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಏಕೆ ಇಲ್ಲಿ ನಮಗೆ ಪ್ರಾಣಿಯ ಹಾಗೆ ನೋಡ್ತಾ ಇದ್ದಾರಲ್ಲ, ಮಾನವರಾಗಿ ಪ್ರಾಣಿ ಹಾಗೆ ನೋಡ್ತಾ ಇದ್ದಾರಲ್ಲ, ಈ ಧರ್ಮದಲ್ಲಿ ಏಕಿರ್ಬೇಕು, ನಾನು ಬೇರೆ ಧರ್ಮಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ನಮಗೆ ಗೌರವ ಇದೆ ಇಲ್ಲ ಅಂತ ಒಂದು ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯಲ್ಲಿ ಶಂಕರಾಚಾರ್ಯರು ಉಟ್ಕೊಂಡು ಅವ್ರೇನ್ ಮಾಡ್ತಾ ಇದ್ದಾರೆ. ಇಷ್ಟು ಜ್ಞಾನಿಗಳು ಶಂಕರಾಚಾರ್ಯರು ಅವರಂತ ಜ್ಞಾನಿಗಳೇ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಂತ ಜ್ಞಾನಿಗಳು ಎಲ್ಲಾ ಒಂದು ವೇದಾಂತಗಳು ಇರುವಂತ ಶಂಕರಾಚಾರ್ಯ ಏನ್ ಮಾಡ್ತಾ ಇದ್ದಾರೆ, ಬರ್ರಿ ಎಲ್ಲರನ್ನು ಕೂಡಿಸ್ತಾ ಇದ್ದಾರೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ದ್ವೈತ ಎರಡು ಯಾವುದೂ ಇಲ್ಲ, ಎಲ್ಲ ಒಂದೇ, ಜಗತ್ತು ಒಂದೇ, ಆತ್ಮ ಒಂದೇ, ಪರಮಾತ್ಮ ಒಂದೇ. ಈ ಜ್ಞಾನದ ಮೂಲಕ ಪರಮಾತ್ಮನಡೆಗೆ ನಾವು ಹೋಗ್ಬೇಕು ಅಷ್ಟೇ. ಆತ್ಮ ಒಂದೇ, ಪರಮಾತ್ಮ ಒಂದೇ. ಪರಮಾತ್ಮದಿಂದ ನಾವು ಹುಟ್ಟಿದ್ದೇವೆ, ಇಲ್ಲಿ ನಾವು ಬಾಳಿ ಬೆದಕಬೇಕಾಗಿದೆ. ಜೀವಾತ್ಮ ಪರಮಾತ್ಮ ಒಂದೇ, ದ್ವೈತ ಇಲ್ಲ, ಎರಡಿಲ್ಲ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿ ಜಗತ್ತಿ ಭಾರತದಾದ್ಯಂತ ಸುತ್ತಾಡಿ ಜನರಿಗೆ ಹೇಳಿದ್ರು, ನೀವು ಬರ್ರಿ, ಯಾವುದಾದರೂ ಈ ಅದ್ವೈತ ಸಿದ್ಧಾಂತದಲ್ಲಿ ಯಾವುದಾದರೂ ದೇವರನ್ನು ಪೂಜಿಸಿರಿ, ಬ್ರಹ್ಮನನ್ನು ಪೂಜಿಸಿ, ವಿಷ್ಣುವನ್ನು ಪೂಜಿಸಿ, ಶಿವನನ್ನು ಪೂಜಿಸಿ, ಗಣೇಶನನ್ನು ಪೂಜಿಸಿರಿ, ಎಲ್ಲಮ್ಮನನ್ನು ಪೂಜಿಸಿರಿ, ಕಾಳಿಯನ್ನು ಪೂಜಿಸಿರಿ, ಏನಾದರೂ ಬಾ ಈ ಕಡೆಗೆ ಎಂಬ ಒಂದು ವ್ಯವಸ್ಥೆಯ ಮೂಲಕ ಈ ಭಾರತದ ಹಿಂದೂ ಧರ್ಮವನ್ನು ಒಕ್ಕಟ್ಟ ಮಾಡಿರುವಂತಹ ಏಕೈಕ ವ್ಯಕ್ತಿ ಯಾರಾದ್ರಿದ್ರೆ ಶಂಕರಾಚಾರ್ಯರೆಂಬ ಒಂದು ಮಾತನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ. ಇಂತಹ ಶಂಕರಾಚಾರ್ಯರ ಒಂದು ಈ ನೆಲೆಯಲ್ಲಿ ಭಾರತ ಬೆಳೆದು ಎಲ್ಲರಿಗೂ ಜ್ಞಾನ ಕೊಟ್ಟಿದೆ. ಆಗ ಮುಂದೆ ಬರ್ತಾ ಇದೆ ವಿಶಿಷ್ಟಾದ್ವೈತ ಬರ್ತಾ ಇದೆ. ಈ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ನಮಗೇನು ಕಾಣ್ತಾ ಇದೆ, ಆತ್ಮ ಪರಮಾತ್ಮ ಇದ್ದಾರೆ, ಆದ್ರೂ ಬೇರೆ ಅಲ್ಲ, ಜ್ಞಾನದ ಮೂಲಕ ಪಡೆದುಕೊಳ್ಬೇಕಂತ ಹೇಳ್ತಾ ಇದ್ರು. ಈಗ ಟೇಬಲ್ ಇದೆ, ಈ ಟೇಬಲು ಕಟ್ಟಿಗೆಯಿಂದ ನಿರ್ಮಾಣವಾಗಿದೆ. ಈ ಟೇಬಲು ಕಟ್ಟಿಗೆಯಿಂದ ನಿರ್ಮಾಣ ಆಗಿದೆ. ಈ ಕಟ್ಟಿಗೆ ಇಲ್ಲ, ಈ ಕಟ್ಟಿಗೆ ಇಲ್ಲ, ಏನಿದೆ ಟೇಬಲ್ ಆಕಾರ ಕಾಣ್ತಾ ಇದೆ. ಈ ಕಟ್ಟಿಗೆ ಟೇಬಲ್ ಇದೆ ಅಲ್ಲ, ಕಟ್ಟಿಗೆ ಹೋಗ ಆಕಾರ ಟೇಬಲ್ ಬಂದಿದೆ. ಇದಕ್ಕೆ ಆಕಾರ ಕೊಟ್ಟರು ಯಾರು? ಒಬ್ಬ ಬಡಿಗ. ಇದಕ್ಕೆ ಆಕಾರ ಕೊಟ್ಟರು ಒಬ್ಬ ಬಡಿಗ. ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತ. ನಾವಿದ್ದೇವೆ, ನಾವು ತಂದೆ ತಾಯಿಯಿಂದ ಹುಟ್ಟಿರುವಂತ ವ್ಯಕ್ತಿಗಳು. ನಾವು ನಮ್ಮ ತಂದೆ ತಾಯಿ ಇವರ ಒಂದು ಇದೆ ಏನಿದೆಯೋ ಇದಕ್ಕೆ ಮೂಲ ಕಾರಣ ಒಂದು ಶಕ್ತಿ ಇದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎರಡು ನಾಲ್ಕೈದು ಆಗ್ತಾ ಇದ್ದೀವಿ. ಈ ವೈಜ್ಞಾನಿಕ ತತ್ವದಿಂದ ಇಲ್ಲಿ ನಾವು ಇದು ಕಾಣ್ತಾ ಇದ್ದೀವಿ. ಈ ನಿಸರ್ಗ ತತ್ವವಾಗಿ ಬಂದಿರುವಂತ ಎಲ್ಲ ಏನ್ ಕಾಣ್ತಾ ಇದೆ, ಅನೇಕ ಧರ್ಮಗಳನ್ನ ನಾವು ಕಾಣ್ತಾ ಇದ್ದೀವಿ. ಈ ವೈದಿಕ ನಿಸರ್ಗ ದತ್ತವಾಗಿ ಬಂದಂತ ನಾವು ಧರ್ಮಗಳನ್ನ ನೋಡಿದಾಗ ವೈದಿಕ ಧರ್ಮ ಕಾಣ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ವೈದಿಕ ಧರ್ಮ, ಅದೇ ಪ್ರವಾದಿಗಳ ಧರ್ಮ ನೋಡಿದ್ದಾಗ ಮೊಹಮ್ಮದ್ ಪೈಗಂಬರ್ ಬಂದ, ಇಸ್ಲಾಂ ಧರ್ಮ ನಿರ್ಮಾಣ ಮಾಡ್ದ, ಕ್ರೈಸ್ತರು ಬಂದ್ರು, ಕ್ರಿಶ್ಚಿಯನ್ ಧರ್ಮ ನಿರ್ಮಾಣ ಮಾಡಿದ್ರು, ಗೌತಮ ಬುದ್ಧರ ಬಂದ್ರು, ಬೌದ್ಧ ನಿರ್ಮಾಣ ಮಾಡಿದ್ರು, ಮಹಾವೀರ ಬಂದರು, ಜೈನ ಧರ್ಮ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ನಮ್ಮ ಬಸವಣ್ಣನವರು ಬಂದರು,
ಈ ಲಿಂಗಾಯತ ಧರ್ಮವನ್ನು ಮಾಡ್ತಾರೆ. ನಮ್ಮ ಬಸವಣ್ಣನವರು ಯಾವ ರೀತಿ ಪ್ರವಾದಿ ಧರ್ಮ ಏನಂದ್ರೆ ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗಿರುವಂತ ಏನು ಧರ್ಮ ಇದೆಯೋ ಆ ಧರ್ಮವೇ ಪ್ರವಾದಿ ಧರ್ಮ. ಈ ಬಸವಣ್ಣನವರೇ ಈ ಒಂದು ಲಿಂಗಾಯತ ಧರ್ಮದ ಗುರು ಅಂತ. ಯಾಕಂದ್ರೆ ಅವರು ಮೂಲತಃ ವ್ಯಕ್ತಿಗಳು ಅಂತ ನಮ್ಗೆ ಅನಿಸ್ತಾ ಇದೆ. ಈಗ ಇಂತಹ ಒಂದು ಧರ್ಮದಲ್ಲಿ ನಾವು ಏನ್ ಮಾಡಬೇಕಾಗಿದೆ? ಲಿಂಗಾಯತ ಧರ್ಮದಲ್ಲಿ ಈ ವಚನ ಸಾಹಿತ್ಯದ ಕಡೆಗೆ ನಾವು ಇಂದು ಬಸವಣ್ಣ ನಮಗೆ ಏಕೆ ಬೇಕಾಗಿದ್ದಾನೆ ಅಂದ್ರೆ ಬಸವಣ್ಣನ ವಚನಗಳು ನಮಗೆ ಬೇಕಾಗಿದೆ. ಬಸವಣ್ಣನ ವಚನಗಳು ನಮಗೆ ಬೇಕಾಗಿದೆ. ಬಸವಣ್ಣ ನಮಗೆ ಬೇಕಾಗಿದೆ. ಯಾಕೆ ಬೇಕಾಗಿದ್ದಾನೆ ಬಸವಣ್ಣ? ಬಸವಣ್ಣನವರು ನಮಗೆ ಏಕೆ ಬೇಕು ಒಂದು ಪ್ರಶ್ನಾರ್ಥಕ ಚಿಹ್ನವನ್ನು ನಮ್ಮನ್ನು ನಾವೇ ಹಾಕಿಕೊಂಡಾಗ ನಮಗೆ ಅನೇಕ ಪ್ರಶ್ನೆಗಳು ಏಕೆ ಬೇಕು ನಮಗೆ ಬಸವಣ್ಣ? ಎದಕ್ಕಾಗಿ ಬಸವಣ್ಣ ನಮಗೆ ಬೇಕು? ಇಂದಿನ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಏನು ಕಾಣ್ತಾ ಇದೆ? ಇಂದಿನ ಯುವ ಪೀಳಿಗೆ ಏನು ಕಾಣ್ತಾ ಇದೆ? ಹೊಸ ವರ್ಷದ ದಿವಸ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ? ಮದುವೆ ಸಮಾರಂಭದಲ್ಲಿ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ? ನಾವು ಮದುವೆ ಸಮಾರಂಭದಲ್ಲಿ ನಮ್ಮದ ಅನ್ನದ ಕಾಳುಗಳನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೇವೆ? ಅನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದ್ದೇವೆ? ಎಷ್ಟು ಅನ್ನ ವೇಸ್ಟ್ ಮಾಡಿ ನಾವು ಬಿಡ್ತಾ ಇದ್ದೇವೆ? ಮೋಜಿನಲ್ಲಿ ತಿರುಗಾಡಿ ಕುಡಿದು ತಿನ್ನುವ ಒಂದು ಯುವಕರಲ್ಲಿ ಎಷ್ಟು ವೆಚ್ಚದ ಒಂದು ಹಣ ವ್ಯಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಬಸವಣ್ಣನವರ ವಚನಗಳನ್ನು ಓದಿದಾಗ ನಮಗೆ ಯುವಕರಿಗೆ ಗೊತ್ತಾಗ್ತಾ ಇದೆ ಬಸವ ಧರ್ಮ ಅಂದ್ರೆ ಏನು, ಬಸವಣ್ಣನವರು ಯಾವ ವಿಚಾರಗಳನ್ನು ಹೇಳ್ತಾರೆ, ಬಸವಣ್ಣ ಏಕೆ ಬೇಕು, ಬಸವಣ್ಣನವರ ಮೌಲ್ಯಗಳು ಏಕೆ ಬೇಕಂದ್ರೆ ಈ ಯುವ ಪೀಳಿಗೆಗಾಗಿ ಬೇಕಾಗಿದೆ. ಯುವ ಪೀಳಿಗೆಗೆ ಸಂಸ್ಕಾರ ಕೊಡುವುದಕ್ಕಾಗಿ ಬೇಕಾಗಿದೆ. ಆದುದರಿಂದ ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ ಏನಾಗಿದೆ ಅಂದ್ರೆ, ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ನಾವು ಕಂಡುಹಿಡಿಬೇಕಾಗಿಲ್ಲ, ಪುಸ್ತಕ ಬರಿಬೇಕಾಗಿಲ್ಲ, ಧರ್ಮ ಬರಿಬೇಕಾಗಿಲ್ಲ, ಯಾವುದೇ ನೀತಿ ಶಾಸ್ತ್ರ ಬರಿಬೇಕಾಗಿಲ್ಲ, ಎಲ್ಲ ಬರೆದಾಗಿದೆ, ಎಲ್ಲ ಜ್ಞಾನ ಇದೆ. ಆ ಜ್ಞಾನ ಇರುವುದರಿಂದ ನಾವು ಅದರಲ್ಲಿ ಸುಖ ಪಡುವುದಕ್ಕಾಗಿ ಏನು ಮಾಡಬೇಕಾಗಿದೆ? ಯಾವ ಒಂದು ದಿಕ್ಕಿನಡೆಗೆ ನಮ್ಮ ಯುವ ಪೀಳಿಗೆಗೆ ತಿಳಿದುಕೊಂಡು ಬರಬೇಕಾಗಿದೆ. ಇಂಥ ಅನುಭವ ಮಂಟಪಕ್ಕೆ ನಮ್ಮ ಯುವ ಪೀಳಿಗೆಯನ್ನು ಎಳೆದುಕೊಂಡು ಬಂದಿದ್ದಾದ್ರೆ ನಮ್ಮ ಶರಣ ಧರ್ಮ ಉನ್ನತಿ ಆಗ್ತಾ ಇದೆ, ನಮ್ಮ ಶರಣ ಧರ್ಮ ಏಳಿಗೆಯಲ್ಲಿ ಬರ್ತಾ ಇದೆ. ಒಂದೊಂದು ವಿಷಯ ವಚನಗಳನ್ನು ಕೂಡಿದಾಗ ನಮಗೆ ಓದಿದ್ದಾಗ ನಮಗೆ ಏನಿಸ್ತಾ ಇದೆ ನೋಡಿ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತು ಸೂಸು ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇ ನೀವು. ನಾವು ಯಾವ ಕಡೆ ನಡೆದಿದ್ದೇವೆ? ಯಾವರು ನಮಗೆ ಅನ್ನ ಕೊಟ್ಟಿದ್ದಾರೆ? ಎಳೆ ನಿಮ್ಮ ದಾನ, ಭಗವಂತನ ಅನ್ನ, ಭಗವಂತನ ಬೇಳೆ, ಭಗವಂತನ ನೀರು, ಎಲ್ಲರೂ ಭಗವಂತನ ತಿಳಿದುಕೊಂಡು ಆ ನಿರಾಕಾರ ಭಗವಂತಂದೇ ಎಲ್ಲ ಇದ್ದಾಗ ಕೂಡ ನಾವು ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ? ನಮಗೆ ಬಸವಣ್ಣನವರು ಕೊಟ್ಟಿರುವಂತಹ ದೇವರು ಯಾರು? ಇಷ್ಟಲಿಂಗ. ನಮಗೆ ಕೊಟ್ಟಿರುವುದು ಇಷ್ಟಲಿಂಗ. ನಮ್ಮ ಗುರು ಬಸವಣ್ಣನವರು ಕೊಟ್ಟಿರುವುದು ಇಷ್ಟಲಿಂಗ. ಇಷ್ಟಲಿಂಗಕ್ಕೆ ಪೂಜೆ ಮಾಡಬೇಕಲ್ಲ. ನಾವು ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ? ನಮ್ಮ ಯುವಕರು ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ? ನಮ್ಮ ಯುವ ಪೀಳಿಗೆ ಯಾವ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ ಇಂದು ತಿಳಿದುಕೊಳ್ಳಬೇಕಾಗಿದೆ. ಇದೇ ದಿವಸದಿಂದ ಎಲ್ಲಾ ಶರಣರು ನಾವು ಒಂದು ಪ್ರತಿಜ್ಞೆ, ಒಂದು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆದರೆ ನಮಗೆ ಏನಾದರೂ ಆಗುತ್ತೆ. ಈಗ ಯಾವ ತಂದೆ ತಾಯಿಯ ಒಂದು ಯುವಕರು ತಮ್ಮ ಮಕ್ಕಳನ್ನು 13-14 ವರ್ಷದವರಿದ್ದಾರೋ ಅವರ ಮಕ್ಕಳನ್ನು ಹಿಡಿರಿ, ಅವರಿಗೆ ಸಂಸ್ಕಾರವನ್ನು ಕೊಡಿ. ಕೇವಲ 7 ವರ್ಷ ಸಂಸ್ಕಾರವನ್ನು ಕೊಡಿ. ನಿಮ್ಮ ಮಗು 13-14 ವರ್ಷದ್ದೇ ಇದ್ದದ್ದೇ ಆದ್ರೆ ಅದಕ್ಕೆ ಸಂಸ್ಕಾರ ಕೊಡಿ, ಬಸವ ಧರ್ಮದ ಸಂಸ್ಕಾರ ಕೊಡಿ. ಯಾಕೆಂದ್ರೆ ನೀತಿವಂತ ಧರ್ಮ, ಮೆಥಿಕ್ಮೆಟಿಕ್ಸ್ ಧರ್ಮ ಇರುವುದರಿಂದ ಈ ಬಸವ ಧರ್ಮದ ನೀತಿ ಆ ಮಕ್ಕಳಿಗೆ ಹೇಳ್ಕೊಡಿ. 13-14 ವರ್ಷದ ಏನು ಮಕ್ಕಳು ಇರ್ತಾ ಇದ್ರು ಅವ್ರ ತಂದೆ ತಾಯಿ ಏನ್ ಮಾಡ್ರಿ, ಮಕ್ಕಳಿಗೆ ಹಿಡಿದು ಈ ಅನುಭವ ಮಂಟಕ ತಂದಿ ಬಸವಣ್ಣನವರ ವಿಚಾರಗಳನ್ನು ಓದಿಸಿ, ಅವರ ಒಂದು ನೀತಿಗಳನ್ನು ಓದಿಸಿ. ನಮ್ಮ ಮಗಳು ಏನಾದ್ರೂ ಆಗ್ಬೇಕಾದ್ರೆ ಅವನಿಗೆ ಒಂದು ಪ್ರೇರಣೆ ಬೇಕಾಗಿದೆ. ಮಕ್ಕಳಿಗೆ ಯಾವ ದಿಕ್ಕಿಗೆ ಯಾವ ಪ್ರೇರಣೆ ಸಿಗ್ತಾ ಇದೆ ಆ ಪ್ರೇರಣೆ ಕಡೆಗೆ ಹೋಗ್ತಾ ಇದ್ದಾರೆ. ಮೋಜಿನ ಒಂದು ಮಸ್ತಿ ಸಿಕ್ಕಿದ್ರೆ ಮಕ್ಕಳು ಮೋಜಿನ ಕಡೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಧರ್ಮದ ಕಡೆಗೆ ಸಿಕ್ಕಿದ್ದೀರಿ,
ನಮ್ಮ ವಚನ ಸಾಹಿತ್ಯದ ಕಡೆಗೆ ಸಿಕ್ಕಿದ್ರೆ ಮಕ್ಕಳು ಈ ವಚನ ಸಾಹಿತ್ಯದ ಕಡೆಗೆ ಬರ್ತಾರೆ. 13 ವರ್ಷದಿಂದ 17 ವರ್ಷದವರೆಗೆ ನಮ್ಮ ಮಕ್ಕಳನ್ನು ಹಿಡಿದು ತಂದಿಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದೇ ಆದರೆ ಪ್ರತಿಯೊಬ್ಬ ತಂದೆ ತಾಯಿ ಕೇವಲ 13 ವರ್ಷದಿಂದ 20 ವರ್ಷದವರೆಗೆ ಇರುವಂತಹ ಮಕ್ಕಳ ತಂದೆ ತಾಯಿಗಳು ಅವರ ಮಕ್ಕಳನ್ನು ಹಿಡಿದು ಹಗಲು ರಾತ್ರಿ 7 ವರ್ಷ ನೀವು ಕಷ್ಟಪಟ್ಟದ್ದೇ ಆದ್ರೆ ನಿಮ್ಮ 70 ವರ್ಷದ ನಿಮ್ಮ ಮಗು ಸುಖದಿಂದ ಬದುಕ್ತಾ ಇದೆ. ಏಕೆಂದ್ರೆ 7 ವರ್ಷ ಕಷ್ಟಪಡ್ತಾ ಇದ್ರೆ ಮಗು ಆ 7 ವರ್ಷ ಹಗಲಿರುಳು ನೀವು ಕಷ್ಟಪಟ್ಟಿರುವುದಕ್ಕಾಗಿ ಒಂದು ನೌಕರಿ ಹುಡ್ತಾ ಇದೆ, ಸುಸಂಸ್ಕೃತವಾಗ್ತಾ ಇದೆ, ಹಣ ಗಳಿಸುವುದಕ್ಕಾಗಿ ಇರ್ತಾ ಇದೆ, ಸಂಪಾದನೆ ಮಾಡ್ತಾ ಇದೆ ಮಗು. ಕೇವಲ 7 ವರ್ಷ 20ರಿಂದ 80 ವರ್ಷದವರೆಗೆ ಆ ಮಗು ಒಂದು ಸದೃಢವಾಗ್ತಾ ಇದೆ, ಸುಖದಿಂದ ಮಾಡ್ತಾರೆ. ತಿಳಿದುಕೊಳ್ಳಬೇಕಾಗಿದೆ ನಾವು. ಆದುದರಿಂದ ಮಕ್ಕಳನ್ನು ನಾವು ಈ ವಯಸ್ಸಿನಲ್ಲಿ ಏನಿದೆಯೋ ಈ ವಯಸ್ಸಿನಲ್ಲಿ ಯಾವ ಕಡೆ ತರಬೇಕಾಗಿದೆ ಆ ಕಡೆ ತರಬೇಕು. ಆದುದರಿಂದ ನಾನು ಕಳಕಳಿಯಿಂದ ನಾನು ಏನು ಕೇಳ್ಕೊಳ್ತಾ ಇದ್ದೇನೆ, ತಮ್ಮ ಮಕ್ಕಳನ್ನು ಸುಸಂಸ್ಕೃತದ ತಡೆಗೆ ತರಬೇಕು. ಅದೇ ಮಕ್ಕಳು ನೀವು 7 ವರ್ಷ ನೀವು ಕಷ್ಟಪಟ್ಟಿದ್ದೇ ಆದರೆ 30 ವರ್ಷ ನೀವು ಇರ್ತಾ ಇದ್ದಾರೆ, ನಿಮಗೆ 40 ವರ್ಷ ಆಗಿದೆ, 80 ವರ್ಷದವರೆಗೆ ನಿಮಗೂ ಕೂಡ ಅವರು ಪಾಲನೆ ಮಾಡ್ತಾ ಇದ್ದಾರೆ. ನೋಡಿ, 7 ವರ್ಷ ನೀವು ದುಡಿದಿದ್ದೆ ಆದ್ರೆ 40 ವರ್ಷ ನಿಮಗೆ ಪಾಲನೆ ಕೊಡ್ತಾ ಇದ್ದಾರೆ, ನಿಮಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಏಕೆಂದ್ರೆ ನನಗೆ ನನ್ನ ತಂದೆ ತಾಯಿ ಈ ಹಂತಕ್ಕೆ ತಂದಿದ್ದಾರೆ ಅಂತ. ಅದೇ ಮೋಜು ಮಸ್ತಿ ಮಾಡಲು ಬಿಟ್ಟಿದ್ದೆ ಆದ್ರೆ ಮಕ್ಕಳು ಕೂಡ ನಂತರ ಕೂಡ ತಂದೆ ತಾಯಿಯನ್ನು ಬೇಡ್ತಾ ಇದ್ದಾರೆ. ಏಕೆ? ನನಗೆ ಏನು ಕೇಳಲಿಲ್ಲ, ಮಾಡಲಿಲ್ಲ, ಯಾರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಇಂದಿನ ಯುವಕ. ಆದುದರಿಂದ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಈ ನಮ್ಮ ಯುವಕರನ್ನು ಈ ವಚನ ಸಾಹಿತ್ಯದ ಕಡೆಗೆ ತರಬೇಕಾಗಿದೆ. ವಚನದ ನಿಲುವು ಏನಿದೆಯೋ, ನಮ್ಮ ಬಸವಣ್ಣನವರ ನಿಲುವು ಏನಾಗಿದೆಯೋ, ನಮ್ಮ ಬಸವಣ್ಣನವರು ಈಗ ಯಾಕೆ ಬೇಕಾಗಿದೆ ಅಂದ್ರೆ ಈ ವಿಚಾರಕ್ಕಾಗಿ ಬೇಕಾಗಿದೆ, ಈ ವಿಚಾರಕ್ಕಾಗಿ ಬಸವಣ್ಣನವರು ಬೇಕಾಗಿದೆ. ಆದುದರಿಂದ ಈ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎಲ್ಲ ಭಗವಂತನಿಂದ ಕೊಟ್ಟಿದ್ದು ನಮಗೆ. ಆ ಭಗವಂತನನ್ನು ಬಿಟ್ಟು, ಆ ಇಷ್ಟಲಿಂಗವನ್ನು ಬಿಟ್ಟು ನಾವು ಬೇರೆ ಕಡೆಗೆ ಹೋಗ್ತಾ ಇದ್ದೇವಲ್ಲ. ನಮಗೆ ಏನಾದ್ರೂ ಕೊಡ್ತಾ ಇದ್ದಾನ? ಇಷ್ಟಲಿಂಗ ಬಿಟ್ಟು ಬೇರೆ ದೇವರನ್ನು ನೆನೆದಿದ್ದರೆ ಏನಾದ್ರೂ ಬರ್ತಾ ಇದೆ ಎಂಬ ಪ್ರಶ್ನಾರ್ಥಕ ಚಿಹ್ನವನ್ನು ಕೂಡ ನಾವು ಇಂತಹ ನಾವು ಇಷ್ಟಲಿಂಗದ ಪೂಜೆ ಮಾಡೋಣ ಅಂದ್ರೆ ಎಲ್ಲಿ ಈ ಬಸವಣ್ಣ ವಚನಗಳಲ್ಲಿ ನಮಗೆ ಎಷ್ಟು ಸರಳವಾಗಿ ಹೇಳ್ತಾ ಇದೆ. ನಾವು ಎಲ್ಲಿ ಮಾಡೋಣ ಖಾಲಿ ಇವತ್ತು ನಾಳೆ ಮುಂದೆ ಹಾಕ್ತಾ ಇದೆ, ಮುಂದೆ ಹಾಕ್ಬೇಡ್ರಿ ಅಂತ ಹೇಳ್ತಾರೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಮುಪ್ಪಿಗೆ ಬಂದಾಗ ನಾವು ಒಂದು ಇಷ್ಟಲಿಂಗದ ಪೂಜೆ ಮಾಡಿದ್ದೆ ಆದ್ರೆ ಅದು ಸರಿಯಲ್ಲ. ನಾವು ಯಾವಾಗ ಮಾಡ್ಬೇಕಾದ್ರೆ ನಮ್ಮ ಯೌವನದಲ್ಲಿಯೇ ನಾವು ಇಷ್ಟಲಿಂಗವನ್ನು ಪೂಜೆ ಮಾಡಬೇಕಾಗಿ. ನೆರೆ ತೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಹನ್ನೆರೆಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪನಳಿಯದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ಯಾವಾಗ ಪೂಜಿಸಬೇಕಾಗಿದೆ? ನಮ್ಮಲ್ಲಿ ಶಕ್ತಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನಾವು ಈ ಒಂದು ದೇವರನ್ನು ಪೂಜೆ ಮಾಡಬೇಕಾಗಿದೆ. ಅಂದಾಗ ನಮ್ಮ ಪ್ರತಿಫಲ ಸಿಗ್ತಾ ಇದೆ. ಆದುದರಿಂದ ನಾವು ಏನ್ ಮಾಡಬೇಕಾದ್ರೆ ನಮ್ಮ ಮಕ್ಕಳನ್ನು ಒಂದು ಎತ್ತರ ಸ್ಥಾನಕ್ಕೆ ತರುವುದಕ್ಕಾಗಿ ನಾವೇನ್ ಮಾಡಬೇಕಾಗಿದೆ, ಯುವ ಪೀಳಿಗೆಯನ್ನು ಈ ವಚನ ಸಾಹಿತ್ಯದ ಕಡೆ ತರಬೇಕಾಗಿದೆ. ಬಸವಣ್ಣನವರ ವಚನಗಳು, ಮೌಲ್ಯಗಳು ಹೇಗೆ ಬೇಕಾಗಿವೆ, ಈ ತಿದ್ದುವುದಕ್ಕಾಗಿ ಬಸವಣ್ಣನವರ ಮೌಲ್ಯಗಳು ಇದು ಬೇಕಾಗಿವೆ. ಯುವಕರಿಗೆ ಒಂದು ದಾರಿ ತರುವುದಕ್ಕಾಗಿ ಹೀಗೆ ಈ ನಾವು ಪ್ರತಿಯೊಂದು ವಚನವನ್ನು ನೋಡಿದಾಗ ಸಂಸಾರವೆಂಬುವುದು ಗಾಳಿಯ ಸೊಡರು, ಸಿರಿ ಎಂಬುವುದನ್ನು ಸಂತೆಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ, ಸಿರಿ ಎಂಬುದು ಮರೆದು ಪೂಜಿಸು ಕೂಡಲ ಸಂಗಮ ದೇವ. ಕೇವಲ ನಾವು ಹಣವೇ ಒಂದು ಮುಖ್ಯ ಅಂತ ತಿಳ್ಕೊಂಡು ನಾವು ಯಾವ ಕಡೆಗೆ ಹೋಗ್ತಾ ಇದ್ದೇವೆ, ಯಾವ ಸಂತೆಯ ಕಡೆಗೆ ಹೋಗ್ತಾ ಇದ್ದೇವೆ ಎಂಬ ಒಂದು ಮಾತನ್ನು ಕೂಡ ನಾವು ಅರ್ಥಕೊಳ್ಬೇಕಾಗಿದೆ. ಹೀಗೆ ನಾವು ಈ ಒಂದು ಸಂಗೀತ ಶಾಲೆಯನ್ನು ನೋಡ್ತಾ ಇದ್ದೇವೆ. ಬಂಗಾಳದಲ್ಲಿ ಫೇಮಸ್ ಆಗಿರುವಂತಹ ಸಂಗೀತ ಶಾಲೆಯನ್ನು ನೋಡಿದಾಗ ಇಬ್ಬರು ಗಂಡ ಹೆಂಡತಿಯರು
ಅವರು ನರ್ತನದಲ್ಲಿ ಈ ಬಂಗಾಲದಲ್ಲಿಯೇ ಮಹಾನ್ ನರ್ತನ ಮಾಡುವಂತ ಇಬ್ರು ಇದ್ರು. ಅವ್ರು ಯಾವಾಗಲೂ ನರ್ತನಕ್ಕಾಗಿ ಫೇಮಸ್ ಆಗಿ ಇಷ್ಟು ದುಡ್ಡು ಗಳಿಸಿದ್ರು. ಆ ದುಡ್ಡು ಗಳಿಸ್ತಾ ಹೋದ್ರು. ನಂತರ ದುಡ್ಡು ಗಳಿಸಿದ ನಂತರ ಅವರ ಒಂದು ಈ ಭಾರ ಏನಿತ್ತು, ಈ ದೇಹದ ಭಾರ ಹೆಚ್ಚಾಗಿ ಯಾವಾಗ ಆ ನರ್ತನೆ ನೋಡುವುದು ಬರ್ತಾ ಇದ್ರು, ಇವರ ಭಾರ ಹೆಚ್ಚಾಗಿರುವುದಕ್ಕೆ ಕಡಿಮೆ ಆಗ್ತಾ ಇತ್ತ. ಅವರ ಸಂಪೂರ್ಣ ಒಂದು ನೃತ್ಯ ಶಾಲೆಯೇ ಕೊನೆಗೊಂಡು ತಾವು ಗಳಿಸಿರುವಂತಹ ಎಲ್ಲಾ ಒಂದು ಆಸ್ತಿಯನ್ನು ಮಾರಿಕೊಂಡು ಕೊನೆಗೆ ಸಾಲದ ಬಾರೆಯಲ್ಲಿ ಗಂಡ ತೀರಿಕೊಂಡು ಹೋಗ್ತಾ ಇದ್ದಾನೆ. ಅವಳ ಹೆಂಡತಿ ಏನ್ ಮಾಡ್ತಾ ಇದೆ, ಇನ್ನೇನು 2 ಮಕ್ಕಳನ್ನಿರ್ತಾವೆ, ಮಕ್ಕಳಿಗೆ ತೆಗೆದುಕೊಂಡು ಹೋಗಿ ನಾವು ಮರಣ ಹೊಂದಬೇಕು, ಯಾಕಂದ್ರೆ ಜೀವನದಲ್ಲಿ ಬೇಸತ್ತಿರ್ತಾರೆ. ಮರಣ ಹೊಂದಬೇಕಂತ ತಾಯಿ ಇಬ್ಬರ ಮಕ್ಕಳನ್ನು ಕಳೆದುಕೊಂಡು ರಾತ್ರಿ 2 ಗಂಟೆಗೆ ಹೋಗಿ ರೈಲ್ವೆ ಪಟ್ರಿಯ ಮೇಲೆ ಮಲಗಿ ಟ್ರೈನ್ ಬಂದು ನಾವು ಮುಗರ ಹತ್ತಿ ಮೇಲೆ ಹೋಗ್ತಾ ಇದೆ, ನಾವು ಮರಣ ಹೊಂದಿ ನಾವು ಸಂತೋಷದಿಂದ ಇರಬೇಕಂತ ತಾಯಿ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಆಗ ಆ ದಿವಸ ಟ್ರೈನ್ ಬರೋದಿಲ್ಲ. ಮತ್ತೆ ಎಚ್ಚೆತ್ಕೊಂಡಾಗ ಮಕ್ಕಳು ಕೇಳ್ತಾ ಇದ್ದೆ, ತಾಯಿ ನಮಗೆ ಇಲ್ಲೇ ತಂದಿದ್ದೀಯ? ಇಲ್ಲ, ಹೀಗೆ ಆಗಿದೆ, ನಿಮ್ಮ ತಂದೆಯವರು ಸಾಲ ಮಾಡಿ ಎಲ್ಲ ಆಸ್ತಿ ಹೋಗಿದೆ, ನಾವು ನಮ್ಮ ಗತಿ ಇಷ್ಟೇ ಅಂತ ಹೇಳ್ತಾ ಇದ್ದ ತಾಯಿ. ನಮ್ಮ ಕೊನೆಯದಾಗಿ ಗತಿ ಇರುವುದು ನಾವು ಮರಣವೇ ಅಂತ ಹೇಳ್ತಾ ಇದ್ದ. ಆಗ ಮಕ್ಕಳು ಹೇಳ್ತಾ ಇದೆ, ಇಲ್ಲೇ ಇಲ್ಲ, ನಿನಗೆ ನರ್ತನೆ ಬರ್ತಾ ಇದೆಯಲ್ಲ, ಬರ್ತಾ ಇದೆ, ಮತ್ತೆ ಸ್ಟಾರ್ಟ್ ಮಾಡೋಣ. ಮಕ್ಕಳು ತಾಯಿ ಕೂಡಿಕೊಂಡು ಮತ್ತೆ ನರ್ತನ ಸ್ಟಾರ್ಟ್ ಮಾಡ್ತಾ ಇದೆ. ಇಂದಿಗೂ ಕೂಡ ಆ ನರ್ತನ ಶಾಲೆ ಒಂದು ಭಾರತದಲ್ಲಿ ಫೇಮಸ್ ಆಗಿದೆ. ಅಂದ್ರೆ ಮರಳಿ ಜೀವನ ಭಾರತ. ನಾವು ಏನ್ ಮಾಡಬೇಕಾಗಿದೆ, ಸೋತಾಗ ಕೂಡ ಎದ್ದು ನಿಲ್ಲಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ಜೀವನ ಸಾಕ್ಷಾತ್ಕಾರವಾಗ್ತಾ ಇದೆ. ಆದುದರಿಂದ ನಮಗೆ ಬಸವಣ್ಣ ಏಕೆ ಬೇಕು, ಬಸವಣ್ಣನ ಮೌಲ್ಯಗಳು ಏಕೆ ಬೇಕಂದ್ರೆ ಇವತ್ತು ತಿಳಿದುಕೊಳ್ಳುವುದಕ್ಕಾಗಿ ನಮಗೆ ಬಸವಣ್ಣನ ಮೌಲ್ಯಗಳು ಬೇಕಾಗಿವೆ. ಅವನಾದರೇನು ಶ್ರೀ ಮಹಾದೇವನ ನೆನೆವೆನು, ಬಾಯಿ ತಾಂಬೂಲವ ಮಲಿವೆನು, ಬಿ ಸುಡೆಯ ಹೊದಿವೇನು, ಪಾದ ರಾಕ್ಷೆಯ ಕಾಯ್ದು ಬದುಕುವೇನು ಕೂಡಲ ಸಂಗಮ ದೇವ. ಯಾರಾದ್ರೆ ನಾವು ಕೆಲಸ ಮಾಡಿ ಏನಾದ್ರೂ ಮಾಡ್ಕೊಳ್ಳೋದು, ನಮ್ಮ ದುಡಿಯುವುದರಿಂದ ನಾವು ಏನಾದ್ರೂ ಉನ್ನತ ಹುದ್ದೆಗೆ ಏರಬಹುದು, ಉನ್ನತ ಕೆಲಸಗಳನ್ನು ಮಾಡಬಹುದು. ಆದುದರಿಂದ ನಾವೇನ್ ಮಾಡಬೇಕಾಗಿದೆ, ನಾವು ದುಡಿಮೆ ಏನು ದುಡಿತಕ್ಕೆ ಏನು ಈ ಶರಣರು ಕೊಟ್ಟಂತ ಮಹತ್ವ ಇದೆ, ಕಾಯಕಕ್ಕೆ ಕೊಟ್ಟಂತ ಮಹತ್ವ ಏನಿದೆಯೋ ಆ ಮಹತ್ವ ನಮ್ಮ ದುಡಿಮೆಯಲ್ಲಿ ತಿಳ್ಕೊಳ್ಬೇಕು. ನಮ್ಮ ಶರಣರ ಧರ್ಮದಲ್ಲಿ ಕಾಯಕವೇ ಫೌಂಡೇಶನ್ ಆಗಿರ್ತಾ ಇದೆ. ಆದುದರಿಂದ ಪ್ರತಿಯೊಬ್ಬ ವ್ಯಕ್ತಿ ಕಾಯಕ ಮಾಡಬೇಕಾಗಿದೆ. ಕಾಯಕದಿಂದ ನಾವು ಉನ್ನತರಾಗ್ತಾ ಇದ್ವಿ. ಆ ಬಸವಣ್ಣನ ಏನ್ ಹೇಳ್ತಾ ಇದ್ದಾರ, ಪಾದ ರಾಕ್ಷಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ. ನೋಡ್ರಿ ಬಸವಣ್ಣನವರ ವ್ಯಕ್ತಿತ್ವ ಎಷ್ಟಿತ್ತು. ಒಮ್ಮೆ ಪರಮಹಂಸರು ಹೇಳ್ತಾ ಇದ್ದಾರೆ, ಪರಮಹಂಸರ ಆಶ್ರಮದಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾ ಇದ್ದಾನೆ, ನನಗೆ ಚಪ್ಪಲಿ ಇಸ್ಕೊಡೋ ಅಂತ ಕೇಳ್ತಾ ಇದ್ದಾನೆ. ಹಠ ಮಾಡ್ತಾ ಇದೆ ಇಲ್ಲ ಅಂತ ಪರಮಹಂಸರು ಏನ್ ಮಾಡ್ತಾ ಇದ್ದಾರೆ, ಆ ಮಗುವನ್ನು ಕರೆದುಕೊಂಡು ಚಪ್ಪಲಿ ಇಸ್ಕೊಡ್ತಾ ಇದ್ದಾರೆ. ಆ ಚಪ್ಪಲಿ ತೆಗೆದುಕೊಂಡು ಆ ಮಗು ಹಾಕೊಂಡು ಸಂತೋಷದಿಂದ ಆಡ್ತಾ ಇದೆ. ಸಾಯಂಕಾಲ ಆದ್ರೂ ಕೂಡ ಆ ಚಪ್ಪಲಿ ತಗೊಂಡು ಚಪ್ಪಲಿ ಹಾಕೊಂಡೆ ಆಡ್ತಾ ಇತ್ತು. ಕೊನೆಗೆ ಊಟ ಮಾಡಿ ಕೊನೆಯದಾಗಿ ಪರಮಹಂಸರು ಒಂದು ಮಲಗುವಂತ ವೇಳೆಯಲ್ಲಿ ಯಾವ ಒಂದು ಕೋಣೆಯಲ್ಲಿ ಪರಮಹಂಸರು ಮಲಗ್ತಾ ಇದ್ರು ಆ ಕೋಣೆಗೆ ಮಗು ಹೇಳ್ತಾ ಇದೆ, ನೋಡ್ರಿ ಗುರುಗಳೇ, ಈ ಚಪ್ಪಲಿ ನಾನು ಇಟ್ಟು ಹೋಗ್ತಾ ಇದ್ದೇನೆ, ಇವರನ್ನು ಇದು ಕಾಯಿದೆ ಅಂತ ಹೇಳ್ತಾ ಇದ್ದೆ. ಇದು ನೋಡ್ಕೊಳ್ರಿ ಚಪ್ಪಲಿ. ಒಬ್ಬ ಮಗು, ಅದಕ್ಕೆ ಗುರು ಎಂಬ ಪ್ರಜ್ಞೆ ಇಲ್ಲ. ಪರಮಹಂಸರಿಗೆ ಹೇಳ್ತಾ ಇದೆ. ಪರಮಹಂಸರ ದರ್ಶನವೇ ನಮಗೆ ಪಡೆದುಕೊಳ್ಳುವುದಕ್ಕಾಗಿ ಒಂದು ನಾವು ಎಷ್ಟೋ ಪರಿಶ್ರಮ ಪಡೆದಬೇಕಾಗಿತ್ತು. ಆದ್ರೆ ಆ ಮಗು ಏನ್ ಹೇಳ್ತಾ ಇದ್ದಾರೆ, ನನ್ನ ಚಪ್ಪಲಿ ಕಾಯಿಲೆ ಅಂತ ಪರಮಹಂಸರಿಗೆ ಹೇಳ್ತಾ ಇದ್ದಾರೆ. ಪರಮಹಂಸರು ಆಯ್ತು ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ಚಪ್ಪಲಿ ಅಲ್ಲಿ ಒಯ್ದು ಬಿಡು ಅಂತ ಹೇಳಿದ್ರು. ಅಂದ್ರೆ ಶ್ರೇಷ್ಠತೆಯ ಗುಣ, ಒಂದು ಉದಾತ್ತ ಗುಣ. ಆಯ್ತಪ್ಪ ನಿನ್ನ ಚಪ್ಪಲಿ ಕಾಯ್ತೇನೆ ಅಂತ ಹೇಳಿ ಪರಮಹಂಸರು ಹೇಳ್ತಾ ಇದ್ದಾರೆ. ಮಗು ಹೋಗಿ ಮಲ್ಕೊಳ್ತಾ ಇದೆ. ಆ ಪರಮಹಂಸರು ಆ ಚಪ್ಪಲಿ ಕಾಯ್ಕೊಳ್ತಾ ಕುಂತಿರ್ತಾ ಇದ್ದಾರೆ. 12 ಗಂಟೆಗೆ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ತಾ ಇದ್ದಾರೆ ಪರಮಹಂಸರು. ಬೆಳಗ್ಗೆ ಎದ್ದು 4 ಗಂಟೆಗೆ ಪರಮಹಂಸರು ಹೇಳ್ತಾ ಇದ್ದಾರೆ, ಒಂದು ಚಪ್ಪಲಿ ಇರೋದಿಲ್ಲ, ಒಂದು ಕಾಲು, ಕೇವಲ ಒಂದೇ ಒಂದು ಕಾಲು ಚಪ್ಪಲಿ ಇರ್ತಾ ಇದೆ. ಅರೇ ಮಗು ಚಪ್ಪಲಿ ಕಾಯಿ ಅಂತ ಹೇಳಿದ್ರಲ್ಲ, ನಾನು ಅದನ್ನು ಬಿಟ್ಟೆ ಅಲ್ಲ, ನಾನು ತಪ್ಪು ಹೋಯ್ತೇವಲ್ಲ ಅಂತ ಹೇಳಿ ಆ ಚಪ್ಪಲಿ ಎಲ್ಲಾದ್ರೂ ಇದೆ ಅಂತ ಕಂದಿಲ್ ತಗೊಂಡು ಹುಡುಕಾಡ್ತಾ ಇದ್ದಾರೆ.
ಆ ಚಪ್ಪಲಿ ಇನ್ನೊಂದು ಕಾಲಿನ ಚಪ್ಪಲಿ ಏನು ಮಾಡ್ತಾ ಇದೆ ಅಂದ್ರೆ ನಾಯಿ ತೆಗೆದುಕೊಂಡು ಅದು ತಿಂತಾ ಇರ್ತಾ ಇದೆ. ಪರಮಹಂಸರು ಆ ನಾಯಿಯನ್ನು ಓಡಿಸಿಕೊಂಡು ಆ ಚಪ್ಪಲಿಯನ್ನು ತಂದು ಆ ನಾಯಿಯ ಜೊಲ್ಲು ಆ ಚಪ್ಪಲಿ ಹತ್ತಿರ್ತಾರೆ. ಅದನ್ನು ತೊಳೆದು ಆ ಜೋಡಿಸಿ ಇಡ್ತಾ ಇದ್ದಾರೆ, ಎರಡು ಜೋಡಿಸಿ ಇಡ್ತಾ ಇದ್ದಾರೆ. ಆಗ ಮಗು ಅಂದೆ 6 ಗಂಟೆಗೆ ಎದ್ದು ಬಂದು ಚಪ್ಪಲಿ ನೋಡ್ತಾ ಇದೆ. ಆ ಮಗು ಕೂಡ ಆ ಚಪ್ಪಲಿಗೆ ನಮಸ್ಕಾರ ಮಾಡ್ತಾ ಇದೆ. ಪರಮಹಂಸರಿಗೆ ನಮಸ್ಕಾರ ಮಾಡಲಿಲ್ಲ, ಆ ಚಪ್ಪಲಿಗೆ ನಮಸ್ಕಾರ ಮಾಡಿ. ಅಂದ್ರು ಪ್ರೀತಿಯ ಮನೋಭಾವನೆ ಏನಿದೆ ಅಲ್ಲ, ಆ ಪರಮಹಂಸರ ಮನೋಭಾವನೆ ಆ ಮಗುವಿನ ಹತ್ತಿರ, ಮಗನ ಈ ಕೂಸಿನ ಮನಸ್ಸಿನ ಆ ಚಪ್ಪಲಿಯಾಗಿ. ಎಂತ ವಿಪರ್ಯಾಸ ಅದ. ಎಂತ ಒಂದು ಏನು ಸೆಳಿತ ಇದೆಯೋ ಆ ಸೆಳಿತ ಯಾವ ಕಡೆಗೆ ಹೋಗ್ತಾ ಇದೆ ನೋಡಿ. ಇಂಥ ಈ ವ್ಯಕ್ತಿತ್ವ ಪರಮಹಂಸರದಿತ್ತು. ಇಂಥ ವ್ಯಕ್ತಿ ಈ ಚಪ್ಪಲಿ ಕಾಯಿ ಅಂತ ಹೇಳಿದ್ರು ಕೂಡ ಮಗುವಿನ ಹತ್ರ ಎಷ್ಟು ಕನಿಕರ ತೋರಿದ್ರು. ಅಂತ ಕನಿಕರ ನಮ್ಮ ಬಸವ ಧರ್ಮದಲ್ಲಿ ಇದೆ. ಅಂತ ಕನಿಕರ ನಮ್ಮ ಬಸವಣ್ಣನವರು ನಾನು ಚಪ್ಪಲಿ ಕಾಯುತ್ತೇನೆ ಅನ್ನುವ ಒಂದು ಮಾತಾಡ್ತಾ ಇದ್ದಾರಲ್ಲ, ಅವನವನ್ನು ಬೀಟಿರುವಂತ ಅನ್ನದ ಅಗಳ ತಿಂತಾ ಇದೆ ಅಂತಾರಲ್ಲ, ಏಟು ಕನಿಕರ ನಮ್ಮ ಬಸವ ಧರ್ಮದಲ್ಲಿ ಎಂಬ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೀಗೆ ನಾವು ಮುಂದೆ ನೋಡಿದ್ದಾಗ ಒಂದೆಳೆಯ ಮೌಲ್ಯಗಳಿವು. ಬಸವಣ್ಣನವರ ನಮಗೆ ಹೇಗೆ ಬೇಕಾಗಿದ್ರೆ ಇವು ಮೌಲ್ಯಗಳು, ಬಸವಣ್ಣನವರ ನೀತಿ ಪಾಠಗಳು. ನಮಗೆ ಇವನ್ನು ಓದಿದ್ದಾಗ ನಾವು ಅದಕ್ಕೆ ಅನುಕರಣೆಯಾಗಿ ಬಾಳಿದ್ದೇ ಆದರೆ, ಅರ್ಥ ಮಾಡಿಕೊಂಡಿದ್ದೇ ಆದರೆ ನಮ್ಮ ಜೀವನವೇ ಫಲಿತವಾಗ್ತಾ ಇದೆ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ ಏನಾದ್ರೂ ಒಂದು ಗುಂಜಿ, ಬಂಗಾರದಲ್ಲಿ ಏನಾದ್ರೂ ಒಂದು ಗುಂಜಿ, ಸೀರೆಯೊಂದು ಎಳೆಯ ಒಂದು ಎಳಿ ಸೀರೆಗೆ, ಇಂದಿಗೆ ನಾಳೆಗೆ ಬೇಕೆಂದೇ ನಾಡದ್ದಾಡೆ. ನಿಮ್ಮ ಆಣೆ ನಿಮ್ಮ ಪ್ರಮದರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ಕರೆನೇ ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳ್ತಾ ಇದ್ರು, ನಾನು ಏನಾದ್ರೂ ಬಂಗಾರ ಮೆಚ್ಚಿ ನಾನು ಅದರಲ್ಲಿ ಏನಾದ್ರೂ ಸೂಜಿ ಕಾಳಸು ತೆಗೆದುಕೊಂಡಿದ್ದೆ ಆದರೆ, ನನ್ನ ಹೆಂಡತಿಗೆ ಸೀರೆ ಬೇಕಂತ ನಾನು ಮನಸ್ಸನ್ನು ಬಯಸಿದ್ದರೆ ಸೀರೆ ಬೇಕೆ, ಅದರ ಒಂದು ಎಳೆಯನ್ನು ಕೂಡ ನಾನು ತೆಗೆದುಕೊಂಡಿದ್ದೆ ಆದರೆ, ಒಂದು ಎಳೆ ಸೀರೆಯ ದೂರುಳಿತು, ಒಂದು ಎಳೆಯನ್ನು ತೆಗೆದುಕೊಂಡಿದ್ದಾದರೆ ನಿಮ್ಮ ಪ್ರಮತರಾಣೆ ಅಂತ. ಅಂದ್ರೆ ಎಷ್ಟು ಅವರ ಒಂದು ಭಾವನೆ ವ್ಯಕ್ತವಾಗಿತ್ತಲ್ಲ. ಇಂದು ನಾವು ರಾಜಕಾರಣಿಗಳನ್ನು ನೋಡಿದ್ದಾಗ ಎಷ್ಟು ದೋಚಿಕೊಂಡು ಯಾವ ಒಂದು ಸೊಪ್ಪತ್ತಿಗೆ ಮಲಗ್ತಾ ಇದ್ದಾರೆ. ಬಸವಣ್ಣನವರೊಬ್ಬ ಪ್ರಧಾನ ಮಂತ್ರಿಯಾಗಿ ಒಂದು ಸೀರೆಯ ಒಂದು ಎಳೆಯನ್ನು ತೆಗೆದುಕೊಳ್ಳಿಲ್ಲ, ಒಂದು ಗುಂಜಿಯನ್ನು ತೆಗೆದುಕೊಳ್ಳಲಿಲ್ಲ. ನಮ್ಮ ನೀತಿ ಪಾಠ ಇಂದು ನಮಗೆ ಬೇಕಾಗಿದೆ, ಇಂಥ ಮೌಲ್ಯಗಳನ್ನು ಬೇಕಾಗಿದೆ. ಬಸವಣ್ಣನವರು ಹೇಗೆ ಬೇಕಾಗಿದ್ದಾರೆ, ಇದಕ್ಕಾಗಿ ಬೇಕಾಗಿದ್ದಾರೆ. ನಮಗೆ ಪಾಠ ಕಲಿಸುವುದಕ್ಕಾಗಿ ನಮಗೆ ಬಸವಣ್ಣ ಬೇಕಾಗಿದೆ. ಇಂದಿನ ಯುವ ಪೀಳಿಗೆ ಒಂದು ಪ್ರಬುಲ್ವ ಶಾಲಿಗಳಾಗಿ ಜಗತ್ತಿನಲ್ಲಿಯೇ ಬಸವ ಧರ್ಮದ ಯುವ ಪೀಳಿಗೆ ಅಂದ್ರೆ ಬೆಳೆಯುವುದಕ್ಕಾಗಿ ಅವರ ಆದರ್ಶಗಳನ್ನು ತೆಗೆದುಕೊಂಡು ಬಸವ ಧರ್ಮದ ಪೀಳಿಗೆ ಅಂತ ತೋರಿಸಿಕೊಡುವುದಕ್ಕಾಗಿ ಬಸವಣ್ಣನ ಮೌಲ್ಯಗಳು ಬೇಕಾಗಿದೆ. ಇನ್ನು ಇಡೀ ಭಾರತದಲ್ಲಿಯೇ ಈ ಬಸವಣ್ಣನವರ ಧರ್ಮ ಕರ್ನಾಟಕದಲ್ಲಿ ಹಬ್ಬಿದೆ ಆದ್ಮೇಲೆ ಇಡೀ ಭಾರತದಲ್ಲಿ ಹಬ್ಬಬೇಕಾದ್ರೆ ಅವರ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಆದುದರಿಂದ ಅವರ ಮೌಲ್ಯಕ್ಕೆ ನಾವು ಪ್ರೇರಣೆ ಕೊಡಬೇಕಂತ ಹೇಳ್ತಾ, ಇಂದು ನಾವು ಎಷ್ಟು ಪ್ರೀತಿ ಕೊಡಬೇಕಂತ ಇದು ತುಳಸಿದಾಸರ ಒಂದು ನಿದರ್ಶನ ಬರ್ತಾ ಇದೆ. ತುಳಸಿದಾಸರು ಹೊಸದಾಗಿ ಮದುವೆಯಾಗಿ ಇರ್ತಾ ಇದ್ದಾರೆ. ಹೆಂಡತಿಯ ಮೇಲೆ ತುಳಸಿದಾಸ್ ಅವರಿಗೆ ಎಷ್ಟು ಪ್ರೇಮ ಹೇಳಕ್ಕೆ ಬರೋದಿಲ್ಲ. ಲಗ್ನಾಗಿ ಕೆಲವೇ ದಿವಸಗಳಲ್ಲೇ ತುಳಸಿದಾಸರ ಹೆಂಡತಿಯ ತಂದೆ ತಾಯಿ ಬಂದು ತಮ್ಮ ಮಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೋದಾಗ ತುಳಸಿದಾಸರಿಗೆ ಅದೇ ರಾತ್ರಿ ತನ್ನ ಹೆಂಡತಿಯ ನೆನಪಾಗಿ ಇರ್ತಾ ಇದೆ. ಇಡೀ ಒಂದು ನಿಸರ್ಗವೇ ಕಾರ್ ಮೊಟ್ಟಲಲ್ಲಿ ಕಾಡ್ತಾ ಇದೆ. ಎಲ್ಲೇ ನೋಡಿದರಲ್ಲಿ ಕತ್ತಲು, ಮಳೆ, ಗುಡುಗು, ಮಿಂಚುಗಳನ್ನು ಕಾಡ್ತಾ ಇದೆ. ಆಗ ತನ್ನ ಹೆಂಡತಿ ನೆನಪಾದರೂ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ಅದೇ ಮಳೆಯಲ್ಲಿ, ಅದೇ ಗುಡುಗಿನಲ್ಲಿ, ಅದೇ ಮಿಂಚಿನಲ್ಲಿ ತನ್ನ ಮಾವನ ಮನೆಗೆ ಹೋಗ್ತಾ ಇದ್ದಾರೆ. ನದಿ ಬಂದರೂ ಕೂಡ ಈಜಾಡಿ ಹೋಗ್ತಾ ಇದ್ದಾರೆ.
ಆ ಈಜಾಡಿ ಹೋಗಿ ನೀರೆಲ್ಲ ನಿಂತದ್ದಕ್ಕಾಗಿ ಆ ಮನೆಯನ್ನ ಗೇಟು ಹಾಕಿದ್ದಾಗ ಆ ಈಗ ಮೇಲ್ಮನೆಯಲ್ಲಿ ತನ್ನ ಹೆಂಡತಿಯನ್ನು ಕೂಗಿದ್ದಾಗ ಮೇಲ್ಮನೆಯಲ್ಲಿ ಹೆಂಡತಿ ಬರ್ತಾ ಇದ್ದಾಳೆ, ಬರ್ತೇನೆ ತಡಿ ಅಂತ ಅಂದಾಗ ಅವರು ಆ ಏನು ಹೇಗೆ ಹೋಗ್ಬೇಕು ಮನೆಯಲ್ಲಿ ಅಂದಾಗ ಆ ಉದ್ದವಾಗಿರುವಂತಹ ಹಗ್ಗವನ್ನು ಹಿಡ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ. ಮೇಲೆ ಹೋಗಿ ತನ್ನ ಹೆಂಡತಿಯನ್ನು ಕರೀತಾ ಇದ್ದಾರೆ. ನೀವು ಹೇಗೆ ಇಂಥ ರಾತ್ರಿಯಲ್ಲಿ ಬಂದಿರಿ ಅಂತ ಕೇಳಿದಾಗ ಅವಳು ಹೇಗೆ ಬಂದಿರಿ ಅಂತ ಕೇಳಿದಾಗ ತುಳಸಿದಾಸರು ಬಂದು ತೋರಿಸ್ತಾ ಇದ್ದಾರೆ, ಈ ಹಗ್ಗವನ್ನು ಹಿಡಿದುಕೊಂಡು ಬಂದೆ. ಅದು ಕೂಡ ಕಾಳಿಂಗ ಶರ್ಪದ ಇರ್ತಾ ಇದೆ, ಅದು ಜ್ಯೋತ್ ವಿದ್ಯೆ ಇರ್ತದೆ, ಹಾವು ಜ್ಯೋತ್ ವಿದ್ಯೆ ಇರ್ತಾ ಇದೆ. ಹಾವನ್ನೇ ಹಿಡ್ಕೊಂಡು ತನ್ನ ಹೆಂಡತಿಯ ಪ್ರೇಮಕ್ಕಾಗಿ ಹಾವನ್ನೇ ಹಿಡ್ಕೊಂಡು ಅವರು ಮನೆಯನ್ನು ಪ್ರವೇಶ ಮಾಡುತ್ತಾ ಇದ್ದಾರೆ. ಆಗ ಹೆಂಡತಿ ಹೇಳ್ತಾ ಇದ್ದಾರೆ, ಇಲ್ಲ ನೀವು ಹಗ್ಗ ಅಲ್ಲ, ಅದು ಹಾವು, ಅವನ್ನೇ ಹಿಡ್ಕೊಂಡು ಬಂದಿದ್ದೀರಲ್ಲ, ಇಷ್ಟು ಪ್ರೇಮ ನನ್ನಲ್ಲಿ ಇಟ್ಟಿದ್ರಲ್ಲ, ಯಾವ ರೀತಿ ನಿಮ್ಮ ಹೆಂಡತಿ ಅಂತ ಇಷ್ಟು ಪ್ರೇಮ ನನ್ನಲ್ಲಿ ಇಟ್ಟಿದ್ದೀರಲ್ಲ, ನೀವು ಇದೇ ಪ್ರೇಮ ಆ ಭಗವಂತನಲ್ಲಿ ಇಟ್ಟಿದ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಇದೇ ಪ್ರೇಮ ನನ್ನಲ್ಲಿ ಇಟ್ಟಿರುವಂತ ಪ್ರೇಮ ಭಗವಂತನಲ್ಲಿ ಇಟ್ಟಿದ್ದೇ ಆದರೆ ಹೇಗೆ ಅಂತ ಪ್ರಶ್ನಾರ್ಥಕ ಚಿಹ್ನೆ ಮಾಡಿದ್ದಾಗ ಆಗ ತುಳಸಿದಾಸರು ಅವಳ ಮಾತಿಗೆ ಮೆಚ್ಚಿ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮಾನಸ ಚರಿತ್ರ ಎಂಬ ಒಂದು ದೊಡ್ಡ ಗ್ರಂಥವನ್ನೇ ಬರಿತಾ ಇದ್ದಾರೆ. ಇಂದು ಜಗತ್ತಿನಾದ್ಯಂತ ಆ ಗ್ರಂಥ ಇಂದು ಕೂಡ ದಪ್ಪದಾಗಿರುವಂತಹ ಗ್ರಂಥ ನಾವು ಕಾಣ್ತೇವೆ. ತುಳಸಿದಾಸ ಮಹಾಚರಿತ್ರ ಅಂದ್ರೆ ಅವರು ಎಷ್ಟು ಈ ಒಂದು ಹೆಂಡತಿಯ ಮೇಲಿರುವಂತಹ ಪ್ರೇಮಕ್ಕಾಗಿ ಭಗವಂತ ಬಿಟ್ಟು ಮತ್ತು ಈ ಕಡೆ ಬಂದು ಭಗವಂತನ ಪ್ರೇಮದಲ್ಲಿ ಬಂದು ಯಾವ ರೀತಿ ಒಂದು ಈ ಅನ್ವೇಷಣೆಯಿಂದ ಜನರಿಗೆ ತಿಳಿಸಿಕೊಟ್ಟಿದ್ರು ಎಂಬ ಒಂದು ವಿಚಾರವನ್ನು ಕೂಡ ನಮ್ಗೆ ಹೇಳ್ತಾ ಇದ್ರು. ಹೀಗೆ ನಮ್ಮ ಅನೇಕ ವಿಚಾರಗಳನ್ನು ನೋಡಿದಾಗ, ನಮ್ಮ ವಚನ ಸಾಹಿತ್ಯದ ತತ್ವಗಳನ್ನು ನೋಡಿದಾಗ ನಮಗೆ ಏನು ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಮೌಲ್ಯಗಳಿವೆ. ಆ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಬಸವಣ್ಣನವರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬಸವ ಧರ್ಮದ ವಿಚಾರಗಳು ಏನಿವೆ, ಅವು ಯಾವ ಕಡೆ ನಮ್ಮನ್ನು ಒಯ್ತಾ ಇವೆ, ಯಾವ ದಿಕ್ಕಿಗೆ ಒಯ್ತಾ ಇವೆ ಎಂಬ ವಿಚಾರವನ್ನು ನಾವು ತಿಳಿದುಕೊಂಡಿದ್ದಾರೆ. ನಾವು ಶ್ರೇಷ್ಠ ಸಂತರು, ಶ್ರೇಷ್ಠ ವಾಗ್ಮಿಗಳು, ಶ್ರೇಷ್ಠ ಮತ್ತು ಅನುಭವ ವ್ಯಕ್ತಿಗಳು ಮತ್ತು ಶ್ರೀಮಂತಿಕೆಯ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಶ್ರೀಮಂತಿಕೆ ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಇದೆ. ಬಸವಣ್ಣನವರ ವಿಚಾರ ತಿಳಿದುಕೊಳ್ಳೋದ್ರಿಂದ ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಇದೆ. ಕಾಯಕದ ಸಿದ್ಧಾಂತದಿಂದ ನಮಗೆ ಕಾಯಕ ಮಾಡುವುದರಿಂದ ಶ್ರೀ ಸಂಪತ್ತು ಹೆಚ್ಚಾಗ್ತಾ ಇದೆ. ಮತ್ತು ಪ್ರೇಮ ಭಾವನೆಯಿಂದ ಮಕ್ಕಳು, ಹೆಂಡತಿ ಎಲ್ಲರೂ ಪ್ರೇಮ ಭಾವನೆಯಿಂದ ಇರಬೇಕಾಗ್ತಾ ಇದೆ. ಅದು ಅಲ್ಲದೆ ಈ ಜಂಗಮ ಸಮುದಾಯದ ಯಾವ ರೀತಿ ಪ್ರೀತಿ ಇರಬೇಕಂದ್ರೆ ನಮ್ಮ ಸಮಾಜದ ಕೂಡ ನಾವು ಒಂದು ಮಿಲನದಿಂದ ನಾವು ಸಮಾಜದಲ್ಲಿಯೂ ಕೂಡ ಉನ್ನತ ವ್ಯಕ್ತಿಗಳಾಗಿ ಬಾಳ್ತಾ ಇದ್ದೇವೆ. ಆದುದರಿಂದ ನಮ್ಮ ಬಸವ ಧರ್ಮದ ಮೌಲ್ಯಗಳೇನಿವೆ, ಬಸವ ಧರ್ಮದ ತತ್ವಗಳೇನಿವೆ, ಬಸವಣ್ಣನವರ ಒಂದು ವಿಚಾರಗಳೇನಿವೆಯೋ ನಮಗೆ ಏಕೆ ಬೇಕಾಗಿ ಅಂದ್ರೆ ನಮ್ಮ ಉನ್ನತಿಗಾಗಿ ಬೇಕಾಗಿ. ಬಸವಣ್ಣ ಏಕೆ ಬೇಕೆ ಅಂದ್ರೆ ಇಂದಿನ ಕಾಲದಲ್ಲಿ ಬಸವಣ್ಣ ಯಾಕೆ ಬೇಕಂದ್ರೆ ಇದಕ್ಕಾಗಿ ಬೇಕು. ನಮ್ಮಲ್ಲಿ ಎಲ್ಲ ಇದೆ. ನಮ್ಮ ಎಲ್ಲಿ ಇಂದಿನ ನಾವು ಅನೇಕ ವ್ಯಕ್ತಿಗಳನ್ನು ನೋಡಿದಾಗ ಅವರ ಮಕ್ಕಳು ಎಷ್ಟು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಆದರೆ ಬಸವಣ್ಣನವರ ವಿಚಾರಧಾರೆಗಳನ್ನು ಇನ್ನೂ ಕೂಡ ತಿಳಿದುಕೊಂಡಿಲ್ಲ. ಅವರನ್ನು ಈ ಕಡೆ ತಗೊಂಡು ಬನ್ನಿ, ನಿಮ್ಮ ಮಕ್ಕಳನ್ನು ಈ ಕಡೆ ತಗೊಂಡು ಬನ್ನಿ, ಇನ್ನೂ ಕೂಡ ಸುಖ ಸಂತೋಷ ಹೆಚ್ಚಾಗ್ತದೆ. ಕೇವಲ ಆಡಂಬರದಲ್ಲಿ ಬೆಳೀತಾ ಇದ್ದಾರೆ. ಇಂದು ಡಾಕ್ಟರ್ ಆಗಿರ್ಲಿ, ಇಂಜಿನಿಯರ್ ಆಗಲಿ, ಅವರು ಏನಾದ್ರೂ ಆಗಲಿ ಆಡಂಬರ ಜೀವನದಲ್ಲಿ ಬೆಳೀತಾ ಇದ್ದಾರೆ. ಒಂದು ಹೃದಯ ಶ್ರೀಮಂತಿಕೆಯಲ್ಲಿ ಬೆಳೀತಾ ಇಲ್ಲ. ಅವರು ಹೃದಯ ಶ್ರೀಮಂತಿಕೆ ಎಂಬುದಿಲ್ಲ. ಶ್ರೀಮಂತರು ಬಹಳಷ್ಟಾಗಿದೆ. ಭೌತಿಕತೆಯಿಂದ ಶ್ರೀಮಂತರಾಗಿದ್ದಾರೆ, ಮನೆಯಿಂದ ಶ್ರೀಮಂತರಾಗಿದ್ದಾರೆ, ಕಾರು ಬಿಲ್ಡಿಂಗ್ಗಳಿಂದ ಶ್ರೀಮಂತರಾಗಿದ್ದಾರೆ. ಆದರೆ ಅವರ ಆಧ್ಯಾತ್ಮಿಕತೆಯಿಂದ ಶ್ರೀಮಂತರಾಗಿಲ್ಲ. ಆದುದರಿಂದ ಆಧ್ಯಾತ್ಮಿಕತೆಯನ್ನು ಬರಬೇಕಾದ್ರೆ ಅವರ ಶ್ರೀಮಂತಿಕೆ ಹೃದಯದಿಂದ ಬರಬೇಕಾಗಿದೆ. ಅವರು ಏನು ಮಾಡಬೇಕಾಗಿದೆ, ಈ ಬಸವ ಧರ್ಮದ ಕಡೆಗೆ ಎಳೆದುಕೊಂಡು ಬಂದು ಅವರನ್ನು ಈ ಹೃದಯ ಶ್ರೀಮಂತಿಕೆ ತಾವೆಲ್ಲರೂ ಮಾಡಿ ಈ ಬಸವ ಧರ್ಮದ ಏಳಿಗೆಗಾಗಿ ತಾವೆಲ್ಲರೂ ದುಡಿತಿರಂತೆ ನಾನು ಭಾವಿಸುತ್ತಾ ನನ್ನ ಎರಡು ಮಾತುಗಳಿಗೆ ತಿಲಾಂಜಲಿ.
యావత్ ప్రపంచం నేడు శాస్త్ర సాంకేతిక రంగంలో, వైద్య ఆరోగ్య రంగంలో, పారిశ్రామిక రంగంలో ఇలా మన జనజీవన స్రవంతిలో మన యొక్క ఎదుగుదల కొరకు కావలసిన అన్ని రంగాల్లో యావత్ ప్రపంచం ఎంతో అభివృద్ధి చెందింది. కానీ దానితో పాటు ఆధ్యాత్మికంగా అభివృద్ధి చెందకపోతే పరిపూర్ణత్వం అనేది మనలో రాదు, మానవుల్లో రాదు. ఆ పరిపూర్ణత్వాన్ని పొందేటందుకు వచన సాహిత్యము, విశ్వగురు బసవేశ్వరుల తత్వాలను మన దైనందిన జీవితంలో ఆచరణలోనికి తెచ్చుకున్నప్పుడే పరిపూర్ణత్వం అనేది చేకూరుతుందనే సత్యాన్ని ఇంతవరకు మన ఆత్మీయ శరణ బంధువులు శ్రీ అంబాజీ పులేకర్ గారు ఈనాటి వచన వైభవ కార్యక్రమంలో చక్కగా వారు ఎన్నో ఉదాహరణల ద్వారా వివరించి చెప్పారు. వారికి మనందరి తరఫున చప్పట్ల ద్వారా